ಸುಲ್ತಾನ್ ರೋಡು ಮಾರ್ಕೆಟಿಗೆ ಬಂದಿದ್ದೀವಿ. ಈಗ ಹೋಗ್ತಾ ಇರೋದು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ಗೆ. ಇಲ್ಲಿ ಗೊತ್ತಿಲ್ಲ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅಂತ, ಬಟ್ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಈ ದಿನೆಲ್ಲ ಆಯಿತು ಒಳಗಡೆ ಇಟ್ಬಿಟ್ಟು ಒಳಗಡೆ ಯಾರಿಗೂ ಗೊತ್ತಿಲ್ಲ ಮಾಡಿದ್ರೆ ಬಿಡ್ತಾರೆ. ನಾವೆಲ್ಲರ ಮುಂದೆನೇ ತಗೊಂಡು ಹೋಗ್ತೀವಪ್ಪ, ಎಲ್ಲರ ಮುಂದೆ ತಗೊಂಡೋಗಿ ಹಂಗೆ ಮನೆ ಕಳಿಸ್ತೇವೆ. ವಿಡಿಯೋ ಮಾಡಬೇಕು ನೋಡಿ. ಪೊಲೀಸ್ ಅಂಕಲ್ ಹಾಯ್ ಅಂತ ಇದ್ದಾರೆ. ನಮ್ಮ ಹಿಂದೆ ಇದೆ ಎಂಟ್ರಿ, ಈಗ ಕೊಡ್ತೀವಿ. ಇವಾಗ ಬಂದ್ಬಿಟ್ಟು ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾದ ಇಲ್ಲಿರೋ ಟಿಕೆಟ್ನ ಕೊಡೋದಿಲ್ಲ, ಆನ್ಲೈನಲ್ಲಿ ಬುಕ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ನೀವು ಟಿಕೆಟ್ ಬುಕ್ ಮಾಡಿಕೊಂಡು ಆಮೇಲೆ ಟಿಕೆಟ್ ತೋರಿಸಿದ್ರೆ ಒಳಗಡೆ ಹೋಗ್ತಾರೆ. ಟಿಕೆಟ್ ಎಷ್ಟು ಅಂತಲೂ ಹೇಳ್ತೀವಿ. ನಂತರ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ನೋಡೋಣ ಇದು ಒಳಗಡೆ ಏನು ಮಾಡ್ತಾರೆ, ಹಿಂಗಿರುತ್ತೆ ಅಂತ. ಆಗಲಿಂದ ಬುಕ್ ಮಾಡ್ತಾ ಇದ್ದೀವಿ. ವೀಕ್ ಇದೆ ಸ್ವಲ್ಪ, ನೆಟ್ ಬ್ಯಾಂಕಿಂಗ್. ಅರ್ಧ ಗಂಟೆಯಿಂದ ಇನ್ನೂ ಬುಕ್ ಮಾಡ್ತಾನೆ ಅವನೇ, ತಲೆ ಬಗ್ಸ್ತಾನೆ, ಇನ್ನೂ ಎತ್ತೇ ಇಲ್ಲ. ಏನೋ ಹೆಣ್ಣು ನೋಡೋಕೆ ಬಂದಂಗೆ ಅವಾಗಿನ್ನೂ ತಲೆ ಬಗ್ಸ್ಕೊಂಡು ಮಾಡ್ತಾನೆ ಇದ್ದಾನೆ. ಇನ್ನೂ ಆಗಿಲ್ಲೇನಪ್ಪ ನಿಮ್ಮದು? ವೆರಿಫೈ ಮಾಡ್ತಾ ಇದ್ದೀನಿ. ವೆರಿಫೈ ಇಲ್ಲಿ ಆಧಾರ್ ಕಾರ್ಡು ಹಾಕಬೇಕು, ಎಲ್ಲನೂ ಹಾಕಬೇಕು. ಮೋಸ್ಟ್ಲಿ ಎಲ್ಲರೂ ಆಲ್ ಆಫ್ ದ ಪೀಪಲ್ಸ್ ಇಲ್ಲಿ ಕಾಣಿಸಿದೆ. ಇಲ್ಲಿ ಸ್ಕ್ಯಾನ್ ಮಾಡಬೇಕು, ಆಮೇಲೆ ಎಂಟ್ರಿ ಮಾಡಬೇಕು, ಆಮೇಲೆ ತಿರ್ಗಾ ಹೋಗಿ ತಿರ್ಗಾ ಪೇ ಮಾಡಿ ಆಮೇಲೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ನ ತೋರಿಸಿದ್ರೆ ಮಾತ್ರ ಒಳಗಡೆ ಬಿಡೋದು. ಸರ್ 1000 hours ಲೇಟರ್ ಸರ್. ಎಲ್ಲಿ ಸರ್ ಬಂದಿಲ್ಲ ಇನ್ನು. ಇವರು ಗೂಗಲ್ ಪೇ ಆನ್ ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ, ಬ್ಯಾಕ್ ಹೋಗ್ತಾರೆ, ತಲೆ ಕೆರ್ಕೊತಾರೆ, ತನಿಖೆಯಿಂದ ಬೈತಿದ್ದಾರೆ. ಬೇರೆ ಅಕೌಂಟಲ್ಲಿ ಇರೋದು. ಫೈನಲಿ ಅಣ್ಣ ಸಾಧಿಸ್ಬಿಟ್ಟ. ಅರ್ಧ ಗಂಟೆ ಆದಮೇಲೆ ಆಯಿತು ಪೇಮೆಂಟ್ ಆಪ್ಷನ್. ರೈಟ್ ಕೊಟ್ಟಿದ ತಕ್ಷಣ ಈಗ ರೈಟ್ ಆಗುತ್ತೆ. ನೋಡಿ ರೈಟ್ ಆಯಿತು. ಬನ್ನಿ ಒಳಗಡೆ ಹೋಗೋಣ. ಟಿಕೆಟ್ಸ್ ನೋಡಿ, ನಮ್ದು ಟಿಕೆಟ್ 1 hour ಇದೊಂದು ಪ್ಯಾಲೇಸ್ ನೋಡೋದಕ್ಕೆ 1 hour ಇಂದ ಕಾದು ಟಿಕೆಟ್ ಸಿನಿಮಾ ಥಿಯೇಟರ್. ಈ ಥರ ನಾವು ರೇಂಜಿಗೆ ನಾನು ವೆಯ್ಟ್ ಮಾಡಿರಲಿಲ್ಲ. ಪರವಾಗಿಲ್ಲ, ಇಲ್ಲಿ ಲೊಕೇಶನ್ ಚೆನ್ನಾಗಿದೆ. ಹಿಂದ್ಗಡೆ ಕೋಟೆ ಕಾಣಿಸ್ತಿದೆಯಾ? ಸುಂದರವಾದ ಜನರು ಬಂದಿದ್ದಾರೆ ನೋಡಿ. ಇದು ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಹೆಂಗಿದೆ ಅಂತ. ಕಂಪ್ಲೀಟ್ಲಿ ವುಡ್ ಇದೆ. ಹೊರಗಡೆ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನೋಡಿ, ಇಲ್ಲೊಂದು ದೊಡ್ಡ ಇಂಡಿಯನ್ ಫ್ಲ್ಯಾಗ್ದು ಹೋಸ್ಟಿಂಗೋಸ್ಕರ ಒಂದು ಕಂಬ ಮಾಡಿದ್ದಾರೆ, ಧ್ವಜಸ್ತಂಭ. ಪಕ್ಕದಲ್ಲೇ ಒಂದು ಟೆಂಪಲ್ ಕೂಡ ಇದೆ. ಸೆಂಟ್ರಲ್ಲಿ ಇರುವಂಥದ್ದು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್. 450 ವರ್ಷಗಳ ಕಾಲ ಹಳೆಯ ಟಿಪ್ಪುವಿನ ಸಮ್ಮರ್ ಪ್ಯಾಲೇಸ್ ಇದು. ಇದನ್ನ ಶುರು ಮಾಡಿದ್ದು ಹೈದರ್ ಅಲಿ ಖಾನ್, ಟಿಪ್ಪುವಿನ ತಂದೆ. ಆದ್ರೆ ಅನಾರೋಗ್ಯದಿಂದ ಅವರು ತೀರ್ಕೊಳ್ತಾರೆ. 10 ವರ್ಷ ತಗೊಂಡು 1791ರಲ್ಲಿ ಟಿಪ್ಪು ಇದನ್ನ ಸಂಪೂರ್ಣಗೊಳಿಸ್ತಾರೆ. ಇದು ನೋಡಿ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ನ ಬ್ಯಾಕ್ ಸೈಡ್. ಇದು ಅಂದರೆ ಕಂಪ್ಲೀಟ್ಲಿ ಒಂದೇ ಥರ ಯೂಸ್ ಮಾಡಿದ್ದಾರೆ ಇದನ್ನು ಮಾತ್ರ. ಬನ್ನಿ ಈಗ ಪ್ಯಾಲೇಸಿನ ಒಳಗಡೆ ಹೋಗೋಣ. ಜೊತೆಗೆ 70% ಈ ಅರಮನೆ ನೀವೇನು ನೋಡ್ತಿದ್ದೀರಾ ಇದು ಕಂಪ್ಲೀಟ್ಲಿ ವುಡ್ಡಿಂದ ಆಗಿದೆ, ಅಂದರೆ ತೇಗದ ಮರದಿಂದ ಆಗಿದೆ. ಸುಮಾರು 160 ಮರದ ಕಂಬ ಇದೆ ಇದಕ್ಕೆ. ಇದು ನೋಡಿ, ಅಲ್ಲಿರೋದು ರಾಜ ನಿಂತ್ಕೊಂಡು ಮಹಿಷ್ಮತಿ ಅಂತ ಆ ಥರ ಮಾಡಿರೋ ಸಭೆ ಅದು ಅಂತ ನನಗನ್ಸುತ್ತೆ ಅಂದೆ. ಈ ಅರಮನೆ ಹೈಲೈಟ್ಸ್ ಅಂದರೆ ದರ್ಬಾರ್ ಹಾಲು. ಅಂದರೆ ಇದು ಆಗಿನ ಕಾಲದ ನ್ಯಾಯಾಲಯ ಆಗಿತ್ತು. ಟಿಪ್ಪು ಏನೇ ತೀರ್ಮಾನ, ನ್ಯಾಯ, ನೀತಿ ಎಲ್ಲನೂ ಮಾಡಿದ್ರೆ ಇಲ್ಲೇ ಮಾಡ್ತಿದ್ರಂತೆ. ಹಳೆ ಕಿಟಕಿನ ತೆಗೆದು ಇದು ರೂಮ್ ಮಗ. ಇದು ಬಂದವ್ರಿಗೆ ಗೆಸ್ಟ್ ರೂಮ್ ಇದು. ಹಾಂ, ಮತ್ತೆ ರಾಜರಪ್ಪ ಅವರು ಇದ್ರೆ ಅದಕ್ಕೆ ರಾಜರಿಗೆ ಇಷ್ಟು ದೊಡ್ಡ ಗೆಸ್ಟ್ ಹಾಲ್ ಬೇಡವಾ? ಇದೊಂಥರ ಎಂಟ್ರೆನ್ಸು ನೋಡಿ. ಇದರಲ್ಲಿ 2 ಕಡೆ ಮೆಟ್ಲಿದೆ. ಆಮೇಲೆ 2 ಕಡೆನೂ ಈ ಥರ ಏನು ಹೇಳ್ತೀವಿ ನಾವು, ಅವ್ರು ಹೋಗಿ ನಿಂತ್ಕೊಂಡು ಹೇಳ್ತಾರಲ್ವಾ, ಇದು ನೋಡಿ ಇಲ್ಲಿ ನಿಂತ್ಕೋತಾರೆ. ಇಲ್ಲಿ ನಿಂತ್ಕೊಂಡ್ರೆ ಕೆಳಗಡೆ ಇರೋರೆಲ್ಲ ಕಾಣಿಸ್ತಾರೆ. 2 ಕಡೆ ಇದೆ ಇದು.
ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಸೊ ಈ ಕಡೆಯಿಂದ ಎಲ್ಲನೂ ನೋಡ್ಬೋದು ಅನಿಸುತ್ತೆ. ಎಲ್ಲರಿಗೂ ಎಂಟ್ರಿ ಇತ್ತೋ ಎಲ್ಲೋ ಗೊತ್ತಿಲ್ಲ ಆಗಿನ ಟೈಮಲ್ಲಿ, ಬಟ್ ನೋಡಿ ಈ ಥರ ಇದೆ ಇದು ಆ್ಯಕ್ಚುಲಿ. ಇಲ್ಲೊಂದು ಲೈಟ್ ಗೀಟ್ ಏನಾದರೂ ಹಾಕಿದರೆ ಚೆನ್ನಾಗಿರೋದು. ಇವರು ಲೈಟನ್ನು ಹಾಕಿಲ್ಲ, ಸೊ ಲೈಟ್ ಹಾಕಿದರೆ ಚೆನ್ನಾಗಿರೋದು. ನೋಡಿ ಎರಡೂ ಕಡೆಯೂ ಈ ಥರ ಆಸ್ಥಾನಗಳಿದೆ. ಅಂದರೆ ಅವ್ರು ಮೇ ಬಿ ಅಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಏನಾದರೂ ಆದೇಶ ಹೊರಡಿಸೋದಿರ್ಬೋದು, ಅಥವಾ ಏನಾದರೂ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದ್ದಾಗ ಆಜ್ಞೆ ಮಾಡೋವಂಥದ್ದು ಎಲ್ಲದನ್ನು ಮೇ ಬಿ ಇಲ್ಲಿ ನಿಂತ್ಕೊಂಡು ಮಾಡ್ತಿದ್ರು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಡ್ಯಾಮೇಜ್ ಆಗಿದೆ, ಎಲ್ಲ ಕ್ಲೀನಾಗಿ ಕುಂಡಿಸಿದ್ದಾರೆ ನೋಡಿ, ಎಲ್ಲ ಡ್ಯಾಮೇಜ್ ಆಗಿದೆ. ಹೌದಾ? ಹೌದು, ಅದಕ್ಕೆ ಅಲ್ಲಿ ಯಾರು ಹೋಗಿ ನಿಂತ್ಕೊಬಾರ್ದು ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ನೋಡಿ. ಇಲ್ಲಿಂದ ಎಲ್ಲ ಕಂಪ್ಲೀಟ್ ವುಡ್ಡೇ ಇರೋದು ಇದು. ಈ ಅರಮನೆನ ಕಂಪ್ಲೀಟ್ಲಿ ಫ್ರೆಂಚ್ ಸ್ಟೈಲಲ್ಲಿ ಕಟ್ಟಿರೋದು. ಈ ಅರಮನೆಯ ಮತ್ತೊಂದು ಹೈಲೈಟ್ಸ್ ಅಂದರೆ ಈ ಅರಮನೆ ಬೇಸಿಗೆಯಲ್ಲಿ ತಂಪಾಗಿರುತ್ತೆ ಮತ್ತು ಮಳೆಗಾಲದಲ್ಲಿ ಬಿಸಿನ ಒದಗಿಸುತ್ತೆ. ಏನಿಸ್ತು ನಿನಗೆ? ಹೆಂಗಿದೆ ಕೋಟೆ? ತುಂಬ ಚಿಕ್ಕದಾಗಿದೆ, ಆದರೂ ಪರವಾಗಿಲ್ಲ, ಎಲ್ಲನೂ ಉಡ್ಡಲ್ಲಿದೆ. ಈ ಟೈಮ್ಗೆ ಏನಾಗಿದೆ ಅಂದರೆ ನಾವು ಬರೋಕ್ಕೆ ಮುಂಚೆ ಯಾರೂ ಇರಲಿಲ್ಲ, ಚೆನ್ನಾಗಿತ್ತು. ಇವಾಗೆಲ್ಲ ಬಂದ್ಬಿಟ್ಟವ್ರೆ, ಖಾಲಿ ತಣ್ಣಿ ಮತ್ತು ಫೋಟೋ ವಿಡಿಯೋ ಅಂತ ಅದು ನೋಡಿ. ಟಿಪ್ಪು ಸುಲ್ತಾನ್ ಎಲ್ಲ ನೋಡಿ. ಈಗ ಈ ಮೆಟ್ಲು ಇಳ್ಕೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇದು ಇಳಿಬೇಕಾದ್ರೆ ಒಂದು ಡ್ಯಾನ್ಸ್ ಬರ್ತಿದೆ ನಮ್ಗೆ, ಅಷ್ಟು ಗ್ಯಾಪ್ ಇದೆ, ತುಂಬ ದೊಡ್ಡ ಸಖತ್ ಕಷ್ಟ ಆಗ್ತಿದೆ ಮೆಟ್ಲೆಲ್ಲ ಇಳಿಬೇಕು ಅಂದರೆ. ಆದರೆ ಆ ಟೈಮಲ್ಲಿ ರಾಜ ಮಾರ್ತಾಂಡ, ರಾಜ ಗಂಭೀರ ಅದೆಲ್ಲ ಹೇಳೋ ಅಷ್ಟದಲ್ಲೇ ಇಳಿಯೋ ಅಷ್ಟದೇ ಕರೆಕ್ಟ್ ಟೈಮಿಂಗ್ ಇದೆ ಅದು. ಎಷ್ಟು ದೊಡ್ಡದಿದೆ ಟಿಪ್ಪು ಸುಲ್ತಾನ್ ಸಂಪರ್ಕ ಪ್ಯಾಲೇಸ್. ಬಟ್ ಒಳಗಡೆ ಬೆಳಕಿಲ್ಲ, CCTV ಕ್ಯಾಮ್ರಾ ಇಲ್ಲ. ಎಂಟ್ರೆನ್ಸಲ್ಲಿ ಮಾತ್ರನೇ CCTV ಕ್ಯಾಮ್ರಾ ಇದೆ, ಒಳಗಡೆ ಮಾತ್ರ CCTV ಕ್ಯಾಮ್ರಾ ಇಲ್ಲ. ಅದಕ್ಕೋಸ್ಕರನೇ ಇಲ್ಲ, ಒಳಗಡೆ ಯಾವ ಬೀಚಿದು ಅದು ಇದು ಮಾಡೋದು ಎಲ್ಲ ಮಾಡಿದ್ದಾರೆ. ಎಲ್ಲ ಒಟ್ಟಿನಲ್ಲಿ ಎಲ್ಲ ಇದರಲ್ಲೂ ಯಾವುದು ನೆನಪಿನ ಸ್ಥಳಗಳಲ್ಲೂ ಎಲ್ಲ ಒಳ್ಳೆ ಟೂರಿಸ್ಟ್ ಪ್ಲೇಸಲ್ಲಿ ಅವರವರ ಲವ್ ಸ್ಟೋರಿನ ಮಾತ್ರ ಕ್ಲೀನಾಗಿ ಬರ್ದಿಟ್ಟು ಹೋಗಿದ್ದಾರೆ. ನೀವು ಯಾರಾದರೂ ಬಂದರೆ ಇಲ್ಲಿ ನಿಮ್ಮ ಲವ್ ಸ್ಟೋರಿ ಕೆತ್ತಬೇಡಿ. ಆಲ್ರೆಡಿ ತುಂಬ ಜನ ಕೀರ್ತಿ ಹಾಳು ಮಾಡ್ಬಿಟ್ಟು ಹೋಗಿದ್ದಾರೆ. ಈಗ ಇರೋದೇ ಸಾಕಾಗಿದೆ, ಹೌಸ್ಫುಲ್ ಆಗೋಗಿದೆ, ಎಲ್ಲೂ ಜಾಗ ಇಲ್ಲ, ಉಳಿದಿರೋದು ಸ್ವಲ್ಪ. ಮಿಸ್ಟರ್ ಅಮೀರ್ ಹುಸೇನ್, ನಿಮ್ಗೊಂದು ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಇಲ್ಲಿ ಬರೆಯೋಕೆ ಹೋಗ್ಬೇಡಿ. ಅಮರ್ ಹುಸೇನ್, ಅಮರ್ ಹುಸೇನ್ ಅಲ್ಲಿ ಮೇಲೆ ಬರೆದಿದ್ದಾನೆ, ಮೇಲೆ ಬರೆದಿದ್ದಾನೆ. ಏನಿಲ್ಲ, ಸಿಂಪಲ್ಲು. ಇದೇನಂದ್ರೆ ಆ ಟೈಮಲ್ಲಿ ಬಂದ್ಬಿಟ್ಟು ಕಾಣಿಸುತ್ತೆ. ಇಲ್ಲೆಲ್ಲ ಆರಾಮಾಗಿ ಕೂತ್ಕೊಂಡಿದ್ದು ಮೋಸ್ಟ್ಲಿ ಆ ಟೈಮಲ್ಲಿ ಇಲ್ಲೆಲ್ಲ ಸೋಫಾ ಅಥವಾ ಏನೋ ಕುತ್ಕೊಳ್ಳೋಕೆ ಏನಾದ್ರು ಕುರ್ಚಿ ಥರ ಇಲ್ಲ ಮೀಟಿಂಗ್ ಸ್ಪಾಟು ಈ ಥರ ಮಾಡಿರೋರು. ಅದಕ್ಕೆ ತಪ್ಪದಂಗೆ ಇಲ್ಲಿ ಪಕ್ಕದಲ್ಲಿ ಒಂದು ಈಜುಕೊಳ ಇದೆ. ಈಜು ಆಟಲ್ಲ, ಈಜುಕೊಳನ ಅನ್ಕೊಳ್ತೀವಿ. ನೋಡು ನೋಡಿ, ಆ ಟೈಮಲ್ಲಿ ಈಜುಕೊಳನ ಯಾರಾದರೂ ತಪ್ಪು ಮಾಡಿದರೆ ಇಲ್ಲಿ ಅವರನ್ನು ಬಗ್ಸಿ ಸಾಯ್ತಾ ಇದ್ರೆ ಆಗಿನ ಕಾಲದ ಈಜುಕೊಳ ಅಂತ ನಮ್ಮ ವಿಜ್ಞಾನಿ ಮುಖೇಶ್ ಅವ್ರು ಹೇಳಿದ್ದಾರೆ. ನಾವು ಹೇಳಿದ್ದಲ್ಲ, ಇವ್ರು ಹೇಳಿದ್ದು ಫುಲ್ ಅರ್ಥ ಹೇಳ್ತೀನಿ. ಬಗ್ಗಿಸಿ ಸಾಯಿಸೋದ್ರೆ ಆ ಟೈಮಲ್ಲಿ ಹಿಂಗೆ ಬಗ್ಸಿ ತಲೆನ ಕುಯ್ತಾ ಇದ್ದೆ, ಅದನ್ನ ಇಷ್ಟೆಲ್ಲ ನೋಡ್ಕೊಂಡು ಆದಮೇಲೆ ಇಲ್ಲಿ ಪಾರ್ಕು ಇದೆ. ಇಷ್ಟ ಆದರೆ ಸುತ್ತಾಡಿಕೊಂಡು ತಿರುಗಾಡಿಕೊಂಡು ನೋಡಿಕೊಂಡು ಹೋಗ್ಬೋದು. ಇದು ಸ್ವಲ್ಪ ವೈಡಿಂದ ಹೆಂಗೆ ಕಾಣಿಸುತ್ತೆ ಅಂತ ನಾನು ಸ್ವಲ್ಪ ದೂರ ಹೋದರೆ ನಿಮಗೆ ಹಿಂದ್ಗಡೆ ನನ್ನ ಟಿಪ್ಪು ಪ್ಯಾಲೇಸ್ ನನ್ನ ಹಿಂದೆ ನಿಮಗೆ ಕಾಣಿಸುತ್ತೆ. ಹೌದು ಸರ್, ನೋಡಿ ನೋಡಿ. ಅವಾಗ TV9 ಒಳಗಡೆ ಬರ್ತಿದ್ದೀವಿ ಸರ್. ನಾನು ಮಾತಾಡ್ತಾ ಇರೋದು TV9 ಥರ ಅನಿಸ್ತಾ ಇದೆ ನಿಮಗೆ? ಹೌದು ಅಂದರೆ ಕಮೆಂಟ್ ಹಾಕಿ. ನಾನು ಮಾತಾಡ್ತಾ ಇರೋದು ಅವ್ನು ಯಾವ ಥರ ಮಾತಾಡ್ತಾನೆ, ನ್ಯೂಸ್ ರಿಪೋರ್ಟರ್ ಥರ ಮಾತಾಡ್ತಿದ್ದಾನೆ. ನ್ಯೂಸ್ ರಿಪೋರ್ಟರ್ ಥರ ಅಲ್ಲ, ನೋಡಿ ಇವಾಗ ನ್ಯೂಸ್ ರಿಪೋರ್ಟರ್ ಥರ ಅಲ್ಲ. ಹೇಳು ನೋಡಿ, ಹಿಂದ್ಗಡೆ ಕಾಣಿಸ್ತದೆ ನೋಡ ಮಗ ಟಿಪ್ಪು ಸುಲ್ತಾನ್ ಕೋಟೆ ಹಿಂದ್ಗಡೆ ಫುಲ್ ಪಾರ್ಕ್ ಇದೆ. ನೋಡು, ಅಲ್ಲಿಂದ ಚಂದ್ರಮುಖಿ ಡೈಲಿ ಅವನ್ನ ನೋಡ್ತಾ ಇದ್ದ. ಹಸಿ ನೀಲೇ ತೆಗಿರೋದು ನೋಡು, ಇಲ್ಲೇನಪ್ಪ ತೆಗಿರೋದು. ಹೌದಾ? ನೋಡಿ, ಇಲ್ಲಿ ಚಂದ್ರಮುಖಿ ಸೀನ್ ತೆಗ್ದಿದ್ದಾರೆ ಇಲ್ಲಿ. ಹೌದು. ಇದು ಯಾವ ಕಾಯಿ ಕಣ? ಫಸ್ಟ್ ಆಫ್ ಆಲ್ ಇಲ್ಲಿ ಮೇಲೆ ಎಷ್ಟೆಷ್ಟೋ ದೊಡ್ಡದಾಗಿ ಏನೇನೋ
ಅದು ನಾರ್ ಥರ ಬರುತ್ತೆ ಥರ ಏನೋ ಬರುತ್ತೆ ಹೆಸರು ಗೊತ್ತಿಲ್ವಲ್ಲ ನಮ್ಗೆ. ಹೆಸರು ಗೊತ್ತಿಲ್ಲ ನಮಗೆ. ನೋಡಿ ಏನೋ ಇದೆ ಅಲ್ಲಪ್ಪ, ಅದು ಗೌರ್ಮೆಂಟ್ ಕಾಲೇಜ್. ಅದು ಕಾಲೇಜಾ? ಗೌರ್ಮೆಂಟ್ 8th 9th 10th ಸ್ಕೂಲೆಲ್ಲ ಅಲ್ಲಿ. ಓಕೆ, ನ್ಯೂಸ್ಗೆ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ತೋರಿಸಿದ್ದೀವಿ. ಯಾಕೆಂದರೆ ಔಟರ್ಸ್ ಜಾಸ್ತಿ ಜನ ಬರ್ತಾರೆ, ಇಲ್ಲಿವರೆಗೆ ಇಲ್ಲಿನ ವ್ಯಾಲ್ಯೂ